ವೆರಿ ಗುಡ್ ಮಾರ್ನಿಂಗ್. ನಾವೀಗ ಎಲ್ಲಿದ್ದೀವಿ ಗೊತ್ತಾ? ಅಯೋಧ್ಯೆ ಶ್ರೀರಾಮನ ಮಂದಿರದಲ್ಲಿದ್ದೀವಿ. ಇವಾಗ ತಾನೇ ಎಲ್ಲರೂ ರೆಡಿ ಆಗಿದ್ದೀವಿ, ಒಳಗಡೆ ಹೋಗೋಕ್ಕೆ ರೆಡಿ ಆಗ್ತಾ ಇದ್ದೀವಿ. ಆದರೆ ಅಲ್ಲೆಲ್ಲ ಹೋದರೆ ಫೋನೆಲ್ಲ ಯಾರೂ ಅಲೋ ಮಾಡಲ್ಲ. ಆದ ಕಾರಣ ನಾವು ಅಲ್ಲಿವರೆಗೂ ಹೆಂಗಿರುತ್ತೆ ಏನಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಶ್ರೀರಾಮನ ದರ್ಶನ ಮಾಡೋದಕ್ಕೆ ನನಗಂತೂ ತುಂಬ ಎಕ್ಸೈಟ್ಮೆಂಟ್ ಆಗಿದೆ. ಈ ಥರ ರೀಸೆಂಟಾಗೆ ಶ್ರೀರಾಮ ನವಮಿ ನಡೆದಿದೆ. ಶ್ರೀರಾಮ ನವಮಿ ಆದಮೇಲೆ ನಾವು ಹೇಗೆ ಅಂದರೆ ಅಲ್ಲಿಂದ ಆ ಟೈಮಲ್ಲಿ ಬರೋಕ್ಕಾಗಲಿಲ್ಲ ನಾವು, ಆದರೂ ಒಂದಿನ ಹಿಂದೆ ಮುಂದೆ ಬಂದಿದ್ದೀವಿ. ಸೊ ನಾವು ದರ್ಶನ ಮಾಡೋದಕ್ಕೆ ಹೋಗೋಣ ಬನ್ನಿ. ಆಟೋದಲ್ಲೂ ಅಷ್ಟೇ, ಆಟೋದವರು ನಮ್ಮನ್ನ ಕರ್ಕೊಂಡು ಹೋಗಿ ಅಲ್ಲಿ ಕೂಡ 100 ರೂಪಾಯಿನ ಕಟ್ಕೊಂಡು, ಯಾಕಂದರೆ 3 ರಿಂದ 4 ಕಿಲೋಮೀಟರ್ ಅಯೋಧ್ಯೆ ದೇವಸ್ಥಾನ. ಅಯೋಧ್ಯೆ ದೇವಸ್ಥಾನ ಹೋಗಬೇಕಾದ್ರೆ ತುಂಬ ಉತ್ಸಾಹವಾಗಿ ಮಾಡಿದ್ವಿ. ನೋಡೋದಕ್ಕೆ ತುಂಬ ಚೆನ್ನಾಗಿ ಎಲ್ಲ ಬೀದಿಗಳಲ್ಲಿ ಕಥೆಗಳು ಹೇಳ್ತಾರೆ. ಪುರಾಣದ ಕಥೆಗಳಲ್ಲಿ ವಾಲ್ಮೀಕಿ ರಾಮಾಯಣ ಬರುತ್ತಲ್ಲ, ಆ ಥರ ಎಲ್ಲ ರಾಮನ ಬಗ್ಗೆ ಕಥೆಗಳು, ಬಾಲ್ಯದ ಕಥೆಗಳು ಮತ್ತು ಅರಣ್ಯವಾಸದ ಕಥೆಗಳು ಎಲ್ಲ ನೋಡಿ ನನಗೆ ತುಂಬ ಖುಷಿಯಾಯಿತು. ಅಯೋಧ್ಯೆಯಲ್ಲಿ ಅನಿಸುತ್ತೆ, ಹಿಸ್ಟಾರಿಕಲ್ ಪ್ಲೇಸ್ಗೆ ಹೋದಂಗೆ ಅನಿಸುತ್ತೆ. ನನಗಂತೂ ತುಂಬ ಎಕ್ಸೈಟ್ಮೆಂಟ್ ಆಗ್ತಾಯಿತ್ತು. ಯಾಕೆಂತಂದರೆ ಅಯೋಧ್ಯೆ ಅಂತ ಯಾವಾಗಲೂ ನೆನೆಸ್ಕೊತಾ ಇದ್ದರೆ, ಯಾಕೆಂದರೆ ಎಷ್ಟೋ ವರ್ಷದ ನಮ್ಮ ಹಿಂದೂಗಳ ಕನಸು. ಟೆಂಪಲ್ಗೆ ಹೋಗೋಕ್ಕೆ ಮೊದಲು ನಾವು ಫಸ್ಟು ಹೋಗಿದ್ದು ಸರಾಯಿ ನದಿ. ಶ್ರೀರಾಮ ಮತ್ತು ಸೀತಾರಾಮರು ಈ ಜಾಗಕ್ಕೆ ಬಂದು ಸ್ನಾನ ಮಾಡಿಕೊಂಡು ಇಲ್ಲಿ ಪೂಜೆ ಮಾಡಿಕೊಂಡ್ರೆ ಅದಕ್ಕೆ ಈ ಜಾಗಕ್ಕೆ ಹೋಗಿದ್ದು ನಾವು. ಇದು ಸರಾಯಿ ನದಿ ಅಯೋಧ್ಯೆಯಲ್ಲಿ ಹರಿಯುತ್ತೆ. ಎಷ್ಟು ಚೆನ್ನಾಗಿ ಸೂರ್ಯ ಉದಯ ಆಗ್ತಾ ಇದೆ ಅಂತಂದರೆ ನೋಡೋಕ್ಕೆ. ಅಲ್ಲಿ ನಮಗೆ ಇದ್ರ ಡೀಟೇಲ್ಸ್ ಕೂಡ ಹೇಳ್ತಾ ಇದ್ರು, ನಿಮಗೆ ಹೇಳ್ತಾರೆ, ಕೇಳಿಸ್ಕೊಡಿ. लंका से रिटर्न आया, इधर में स्नानम किया, स्नानम करने के बाद इकड़ा गौ पूजनम किया, दयालु पिंडदानम, काशीलु रुद्राभिषेक, अभिषेकम की अंजनी स्वामी की। ಅಮ್ಮಿಕಾಯಿ ಕೊಡಲಿ ಈ ಕಡೆ ಬರ ಕೈಲಿ ಕೊಡಿ ಇಡ್ಕ ಇಡ್ಕ ನಾನು ಹಿಡಿತೀನಿ. वही जो आप ढूंढ रहा था वही आपको चाहिए, मतलब वही देख रहा हूँ मैं कहाँ पे वही चीज। ये कितने का? वो 50 रुपये का। ಹಾಯ್ ಫ್ರೆಂಡ್ಸ್, ನಾವು ಇವಾಗ ಮೊದಲನೇ ದರ್ಶನ ಸರೋಯಿ ನದಿ ಆದಮೇಲೆ ಸಾಲಿಗ್ರಾಮ ಅನ್ನೋ ಪ್ಲೇಸ್ ಬಂದಿದ್ದೀವಿ. ಈಗ ಸಾಲಿಗ್ರಾಮದಲ್ಲಿ ಏನೇನಿದೆ ಅಂತ ನಿಮಗೆ ತೋರಿಸ್ತೀನಿ. ಶಾಲಿಗ್ರಾಮ ಶಿಲೆ. ರಾಮಮೂರ್ತಿ ಬನ್ನೇಕು ಸ್ವಾಮಿ ನೇಪಾಳ ಸೇ ನೇಪಾಳಿಂದ ಬಂದಿರೋದು ಇದು ಕಲ್ಲು ಶಿಲೆ. ಸಾಲಿಗ್ರಾಮ ಶಿಲೆ ಅಂತ ಅಂದ್ಬಿಟ್ಟಿದ್ದು. ಸಾಲಿಗ್ರಾಮ ಶಿಲೆ ಅಂತ ಇಲ್ಲಿ ರೆಡಿ ಮಾಡಿ ಇದನ್ನ ಕೆತ್ತಿ ಇದ್ ಮಾಡೋದಕ್ಕೆ ಇಲ್ಲಿ ತಗೊಂಡ್ಬಂದಿದ್ದಾರೆ. रुंड शिला आया, वक शिला रेडी रख दिया गया, वन शिला दर्शनम। बोलो सालिग्राम भगवान की दर्शनम करो, नमस्कारम करो, सेल्फी लेकर के दर्शनम करके आओ। ಈ ಸಾಲಿಗ್ರಾಮ ಶಿಲೆ ನೇಪಾಳದಿಂದ ಬಂದಿದೆ ಅಂತೆ. ಈ ನದಿಯಿಂದ ಬಂದಿರೋ ಸಾಲಿಗ್ರಾಮ ಶಿಲೆನ ಅವರು ವಿಗ್ರಹ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ನೇಪಾಳದ, ಯಾಕೆಂತಂದರೆ ಸೀತೆ ಹುಟ್ಟಿರೋದು ನೇಪಾಳದಲ್ಲಾಗಿರೋದ್ರಿಂದ ಅಲ್ಲಿಂದ ಕಲ್ಲನ್ನು ಕೂಡ ತಗೊಂಡು ಬಂದಿದ್ದಾರೆ. ಆಯ್ತಾ,
ಇದೆ. ಕೆಲವೆಲ್ಲ ಇದನ್ನ ಕಟ್ ಮಾಡಿ ವಿಗ್ರಹ ಇದ್ದಾರೆ ಕೆಲವು ಇದರಲ್ಲಿ, ಬಟ್ ಇನ್ನು ಕೆಲವನ್ನ ಕಟ್ ಮಾಡಿಲ್ಲ. ಫಸ್ಟ್ ಒಂದು ಮಾತ್ರ ಕಟ್ ಮಾಡಿಲ್ಲ, ಇದು ಹಂಗೆ ಇಟ್ಟಿದ್ದಾರೆ. ಇನ್ನು ಮಿಕ್ತವನ್ನೆಲ್ಲ ಕಟ್ ಮಾಡಿ ವಿಗ್ರಹ ಮಾಡಿದ್ದಾರೆ. ಇದು ನೋಡಿ ಹನುಮನಗದೆ, ಮತ್ತೆ ಇದು ಡಮರುಗ, ಇದು ರಾಮನ ಬಿಲ್ಲು. ಇವಾಗ ರಾಮನ ಪಟ್ಟಾಭಿಷೇಕ ನಡೆದಿದ್ದು ಜಾಗದಲ್ಲಿದ್ದೀವಿ. ಇದು ಸೀತಾದೇವಿ ಅಡುಗೆ ಮಾಡ್ತಾ ಇರುವಂತ ಅಡುಗೆ ಮನೆ ಆಗಿತ್ತಂತೆ. ಅಯ್ಯೋ ನೋಡಿ, ಸೀತಾದೇವಿಯ ಅಡುಗೆ ಮನೆ. ಆ ಕಾಲದಲ್ಲಿ ಸೀತಾದೇವಿ ಯೂಸ್ ಮಾಡ್ತಾರೋ. ಹೋಗ್ಬೇಕಾದ್ರೆ ಯಾವುದೇ ಕಾರಣಕ್ಕೆ ಇವನು ಸೇಫ್ಟಿ ಪಿನ್ನಿಂದ ಹಿಡಿದು ಇದು ಫೋನು, ಚಾರ್ಜರ್ಸು, ಯಾವುದೇ ಥರ ಟ್ಯಾಬ್ಲೆಟ್ ಕೂಡ ತಗೊಂಡೋಗಂಗಿಲ್ಲ. ಎಲ್ಲ ಕೂಡ ನಾವು ಒಂದು ಲಾಕರಲ್ಲಿ ಡೆಪಾಸಿಟ್ ಮಾಡಿಬಿಟ್ಟು ಹೋಗಬೇಕು. ಸೊ ನಾವು ಒಳಗಡೆ ಹೋಗಿ ಕ್ಯೂವಲ್ಲಿ ನಿಂತ್ಕೊಂಡು ಸುಮಾರು ಒಂದು 3 ಕಿಲೋಮೀಟರ್ವರೆಗೂ ನಡಿಗೆಯಿಂದನೇ ದೇವಸ್ಥಾನ ಫುಲ್ಲು ನೋಡಿಕೊಂಡು ನಾವು ಒಳಗಡೆ ಹೋಗಿದ್ವಿ. ಆದರೆ ಒಳಗಡೆ ಹೋಗಿ ದೇವರ ದರ್ಶನ ಮಾಡಿದಾಗ ನಮಗೆ ಆಗೋ ಖುಷಿ, ಮನಸ್ಸಿಗೆ ಆಗೋ ಆನಂದ ಎಷ್ಟು ಹೇಳಿದ್ರೂ ಸಾಕಾಗಲ್ಲ. ಎಷ್ಟೋ ವರ್ಷದ ಕನಸು ಇವಾಗ ನನಸಾಗ್ತಾ ಇದೆ ಅಂತ ಅಂದ್ಬಿಟ್ಟು ನನಗೆ ತುಂಬ ಖುಷಿಯಾಯಿತು. ರಾಮನ ನೋಡಿದ ತಕ್ಷಣ ಬಾಲರಾಮ ಅದು ನೋಡ್ತಾ ಇದ್ದರೆ ಕಣ್ಣು ತುಂಬಿ ಬರುತ್ತೆ. ನೀವು ಕೂಡ ಮಿಸ್ ಮಾಡ್ಕೊಳ್ದೆ ಅಯೋಧ್ಯೆಗೆ ಒಮ್ಮೆ ಭೇಟಿ ನೀಡಿ. ಜೈ ಶ್ರೀರಾಮ್.